ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅದ್ಭುತ ಭಾರತ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರತ್ನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ಕರ್ಕೊಂಡೋಗಿ ತೋರಿಸ್ತೀನಿ ಇವತ್ತು. ರತ್ನಗಿರಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಬೆಳಿಗ್ಗೆ ಸುಮಾರು ಒಂದು 7 ಗಂಟೆಗೆ ಬಿಟ್ಟಿದ್ದು. ಈಗ 9:30ಗೆ ರೀಚ್ ಆಗಿದೆ. ಸುಮಾರು ಒಂದು 2.5 ಅವರ್ ಜರ್ನಿ ಇರುತ್ತೆ. ಇಲ್ಲೊಂದು ದೇವಸ್ಥಾನ ಇದೆ. ಬೆಟ್ಟಕ್ಕಿಂತ ಮುಂಚೆ ಒಂದು ದೇವಸ್ಥಾನ ಇದೆ. ಅದನ್ನ ನೋಡ್ಕೊಂಡು ಮುಂದೆ ಹೋಗೋಣ. ಇಲ್ಲೊಂದು ಕಲ್ಯಾಣಿ ತರ ಏನೋ ಇದೆ. ಚೆಕ್ ಮಾಡೋಣ ಹೋಗಿ, ಏನಿದೆ ನೋಡೋಣ ಒಳಗಡೆ. ಬಾವಿ ತರ ಇದೆ. ತುಂಬಾ ಅದ್ಭುತವಾದ ಬಾವಿ ಇದು, ಪುರಾತನದ್ದು. ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತುಂಬಾ ಅದ್ಭುತವಾಗಿದೆ. ಯಾರು ಏನು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ, ಎಲ್ಲ ಕಸ ಕಡ್ಡಿ ಎಲ್ಲ ಹಾಕಿ ಹಾಳು ಮಾಡ್ಬಿಟ್ಟಿದ್ದಾರೆ ಬಾವಿನ. ಇನ್ನೂ ನೀರಿದೆ ಇದ್ರೊಳಗಡೆ, ನೋಡಿ ನೀರಿದೆ. ಬಾವಿ ಆ ಕಡೆ ಫೇಸಿಂದ ತೋರಿಸ್ತೀನಿ ನೋಡಿ ಬಾವಿನ. ಈಗ ಈ ಬಾವಿಗೆ ಈ ಕಡೆಯಿಂದ ಹಿಂಗೆ ಇಳಿದು ಬಂದ್ರೆ ನೋಡಿ, ಸ್ಟೆಪ್ಸ್ ಇದೆ. ಹಿಂಗೆ ಇಳಿದು ಬಂದ್ರೆ ಹಿಂಗ್ ಹೋಗುತ್ತೆ ಒಳಗಡೆ. ತುಂಬಾ ಅದ್ಭುತವಾಗಿದೆ. ಒಳಗಡೆ ಹೋಗಿ ತೋರ್ಸಕ್ ಪ್ರಯತ್ನ ಮಾಡ್ತೀನಿ.
ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾವೆ, ಯಾರು ಕ್ಲೀನ್ ಮಾಡಿಲ್ಲ ನೋಡಿ, ಫುಲ್ ಹಾಳಾಗೋಗಿದೆ. ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತುಂಬಾ ಅದ್ಭುತವಾಗಿದೆ ಬಾವಿ ಇದು ನೋಡಿ. ಬೆಟ್ಟದ ಬುಡದಲ್ಲಿ ಏನೋ ಒಂದು ಗವಿ ತರ ಏನೋ ಇದೆ, ಹೋಗಿ ನೋಡೋಣ ಏನಿದೆ ಅಂದ್ಬಿಟ್ಟು. ದೇವಸ್ಥಾನ ಇದೆ, ದೇವಸ್ಥಾನ ಚಿಕ್ಕದ ಗುಹಾಂತರ ದೇವಸ್ಥಾನ ಇದೆ ನೋಡಿ. ಏನಿಲ್ಲ ಬಂಡೆ, ತಿರುಪತಿದು ಅದು ಟೆನ್ಷನ್ ಕರಿಯಣಂಗೊಂದು ಇಲ್ಲಿ ದೇವಸ್ಥಾನ ಇದೆ. ಪಕ್ಕದಲ್ಲಿ ನೋಡಿ ಬೀರ್ ಬಾಟ್ಲು, ವಾಟರ್ ಬಾಟ್ಲು, ಹಳೆ ಬಟ್ಟೆಗಳು ಎಲ್ಲ ಗಲೀಜ್ ಮಾಡ್ಬಿಟ್ಟವ್ರೆ. ಎಲ್ಲ ನೀಟಾಗಿ ಮಾಡಿಕೊಂಡ್ರೆ ಒಳ್ಳೆ ಪ್ಲೇಸ್ ಇದು. ಕೋಟೆಗೆ ನೋಡಿ, ಅಲ್ಲಿಂದ ಎಂಟ್ರೆನ್ಸ್ ಜೂಮ್ ಮಾಡಿ ತೋರಿಸ್ತೀನಿ. ಇದು ಎಂಟ್ರೆನ್ಸ್. ಹಿಂಗೆ ಹೋದ್ರೆ ನೋಡಿ, ಇದೊಂದು ಕಟ್ಟಡ ಇದೆ. ಆಗಿನ ಕಾಲದಲ್ಲಿ ಸೈನಿಕರಿಗೆ ಇಲ್ಲಾಂದ್ರೆ ರಾಜರ ಮನೆತನದವ್ರಿಗೆ ಯಾರಿಗಾದ್ರು ವಾಸಸ್ಥಳ ಇರ್ಬೇಕಿದು. ಇಲ್ಲಿಂದ ಹಿಂಗೆ ಹೋಗ್ಬೇಕು ಮೇಲೆ. ನೋಡಿ ಇಲ್ಲಿ ಒಂದು ದೇವಸ್ಥಾನ ಐತೆ ಅಂತ ಕಾಣುತ್ತೆ ನೋಡಿ, ಎಂಟ್ರೆನ್ಸ್. ಇಲ್ಲೊಂದು ಚಿಕ್ಕದೊಂದು ಗರ್ಭಗುಡಿ ಇತ್ತು, ಕಲ್ಲೆಲ್ಲ ಬಿದ್ದೋಗಿದೆ ನೋಡಿ. ಏನ್ ಮಾಡಿದ್ದಾರೆ, ಇಲ್ಲೇನೋ ನಿಧಿ ಸಿಗುತ್ತೆ ಅಂತ ತೆಗೆದು ಬಿಟ್ಟಿದ್ದಾರೆ ನೋಡಿ, ಹಾಳು ಮಾಡ್ಬಿಟ್ಟಿದ್ದಾರೆ. ಕೋಟೆಗಳ entrance. ಹಿಂದೆ ಇಲ್ಲೊಂದು ಕಟ್ಟಡ, ಬಾವಿ ಹತ್ರ ಹೋಗಿ ನೋಡೋಣ ಹೇಗೆ. ಬಾವಿ ಹೇಳಿದ್ನಲ್ಲ, ಪುರಾತನ ಬಾವಿ ಹೇಳಿದ್ನಲ್ಲ, ಮಾಡಿ ತೋರಿಸ್ತೀನಿ ಇವಾಗ. ಇದು ಎಂಟ್ರೆನ್ಸ್ ಬಾವಿದು, ಸ್ಟೆಪ್ಸ್ ಹಿಂಗೆ ಹೋಗ್ತಾ ಇದೆ ನೋಡಿ. ಪುರಾತನ ಬಾವಿ, ವಾವ್ ನೋಡಿ. ಆ ಕಡೆ ತೋರಿಸ್ತೀನಿ ಬನ್ನಿ. ನೀರಿದೆ ಇನ್ನ ನೋಡಿ, ಅದ್ಭುತವಾಗಿದೆ. ಇದನ್ನ ನೀಟಾಗಿ ಇಟ್ಕೊಂಡ್ರೆ ಯಾವುದೇ ಒಂದು ಗೌರ್ಮೆಂಟ್ ಇಂದ ಯಾವುದೋ ಒಂದು ಇಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಏನೂ ಇಲ್ಲ, ಅದರಿಂದ ಹಿಂಗಿದೆ. ಅದು ಕ್ಲೀನ್ ಮಾಡಿದ್ರೆ ತುಂಬಾ ಒಳ್ಳೆ ಸೂಪರ್ ಆಗಿದೆ ಬಾವಿ.
ನೋಡಿ ಇಲ್ಲೊಂದು ವೀರ್ಗಲ್ ಇದೆ. ವೀರ್ಗಲ್ ಏನಕ್ಕೆ ಮಾಡ್ತಾರೆ ಅಂದ್ರೆ ಯುದ್ಧದಲ್ಲಿ ಸೈನಿಕರು ವೀರಮರಣ ಹೊಂದಾಗ ಅವ್ರ ನೆನಪಿಗೋಸ್ಕರ ವೀರ್ಗಲ್ ಮಾಡಿ ಈ ತರ ಪೂಜಿಸ್ತಾರೆ ಅದನ್ನ ನೋಡಿ. ವೀರ್ಗಲ್ಲಿಂದ ಎಡಗಡೆ ಹಿಂಗ್ ಹೋದ್ರೆ ದಾರಿ. ಅಂತೂ ಇಂತೂ ದಾರಿ ಸಿಕ್ತು ಅಪ್ಪಾಡಿ. ನೋಡಿ ನಾವೇನ್ ಮಾಡಿದೀವಿ, ಈ ದಾರಿಲಿ ಹಿಂಗೆ ಸೀದಾ ಹೋಗಿ ಹಿಂದೆ ಹೋಗ್ಬಿಟ್ಟಿದೀವಿ. ಹುಡುಕಿ 3/4 ಗಂಟೆ 1 hour ಸುತ್ತಿ ತಿರ್ಗಾ ವಾಪಸ್ ಹಿಂಗೇ ದಾರಿಲಿ ಬಂದು ಈ ದಾರಿಯಲ್ಲಿ ನೋಡಿರಲ್ಲ ಬರ್ತಾರೆ, ಈ ದಾರಿಯಲ್ಲಿ ಹಿಂಗ್ ಬಂದು ಇವಾಗ ಈ ದಾರಿಲಿ ಹೋಗ್ಬೇಕು. ಇದೆ ಕರೆಕ್ಟ್ ದಾರಿ. ಹಂಗೆ ಬರ್ರಿ. ಸ್ವಾಗತ ಸುಸ್ವಾಗತ ರತ್ನಗಿರಿ ಬೆಟ್ಟಕ್ಕೆ, ರತ್ನಗಿರಿ ರಹಸ್ಯ. ಮೇನ್ ಎಂಟ್ರೆನ್ಸ್ ಇಂದ ಸೀದಾ ಹಿಂಗ್ ಬಂದ್ರೆ ಬಲಗಡೆಗೆ ಒಂದು ಹೊಂಡ ಇದೆ ನೋಡಿ, ನೀರಿನ ಹೊಂಡ. ಮಳೆ ಬಂದಾಗ ಬೆಟ್ಟದ ಮೇಲಿಂದ ಬಂದಂತ ನೀರುಗಳು ಹಿಂಗೆ ಸೀದಾ ಇಲ್ಲಿ ಹೊಂಡಕ್ಕೆ ಬಂದು ತುಂಬ್ಕೊಳುತ್ತೆ. ಇಲ್ಲಿಂದ
ಎರಡನೇ ದ್ವಾರ. ಬಂಡೆ ನೋಡಿ ಹೆಂಗ್ ನಿಂತಿದೆ. ಕೆಳಗಡೆ ಒಂದು ಸಣ್ಣ ಗುಂಡಿದೆ ಕಲ್ಲು. ಆ ಕಲ್ ಮೇಲೆ ಸಪೋರ್ಟ್ ಆಗಿ ನಿಂತಿದೆ ನೋಡಿ, ಚೆನ್ನಾಗಿದೆ. ಒಂದ್ ಸೈಡ್ ಲಿಂಗ ತರ ಕಾಣಿಸ್ತಾ ಇಲ್ವಾ? ಇಲ್ಲೊಂದು ಹೊಂಡ ಮಾಡಿದಾರೆ ನೋಡಿ. ಮೇಲಿಂದ ಬರುವಂತ ನೀರ್ನ ತಡೆಯೋಕೆ ಒಂದು ಕೋಟೆ ಕಟ್ಟಿದ್ದಾರೆ. ಇಲ್ಲಿದೆ ನೋಡಿ, ನೀರು ತುಂಬಿದೆ. ಇನ್ನೊಂದು ವಾರ ನೋಡಿ, ಹೊಂಡ ಮಾಡಿದಾರಲ್ಲ, ಇದು ಹೆಂಗ್ ಮಾಡಿದಾರೆ ಅದನ್ನ ತೋರಿಸ್ತೀನಿ ನೋಡಿ. ಇಲ್ಲೊಂದು ದೊಡ್ಡ ಹೊಂಡ ಇದೆ, ಅದಕ್ಕೊಂದು ತಡೆಗೋಡೆ ಕಟ್ಟವ್ರೆ ನೋಡಿ. ಇಲ್ಲಿಂದ ತುಂಬಿದ ನೀರು ಹಿಂಗೆ ತುಂಬಿ ಇದು ತುಂಬಾದ್ಮೇಲೆ ಇಲ್ಲಿಗೆ ಬರುತ್ತೆ. ಹೆಂಗ್ ಮಾಡಿದಾರೆ ನೋಡಿ ಎಲ್ಲ ಪ್ಲಾನ್. ದೊಡ್ಡ ಕಲ್ಲು ಮುಂದೆ ಹೋಗ್ಬೇಕು. ನಿಧಿಗೆಲ್ಲ ಅದು ಗವಿ ತರ ಇದೆ. ಇದ್ರ ಹೊಡೆಯಿಂದ ಹೋಗ್ಬೇಕು. ಆಗಿದೆ ಈ ದ್ವಾರ, ಹೈಟ್ ಆಗಿದೆ ಅಂತ. ಕಲ್ಲು ಅಲಾಡ್ತಾ ನೋಡ್ಕೊಂಬರ್ರಿ, ಕಲ್ಲು ಅಲಾಡ್ತೈತಿ. ಇಲ್ಲಿಂದ ಗವಿ, ಇಲ್ಲಿಂದ ಹೋಗೋದು ಗವಿ ಆಚೆಗೆ. ಹುಡುಗರು ಬಂದಾಗ ಗೋಡೆ ಲಾಸ್ಟ್ ಕಲ್ಲು ಅಲಾಡ್ತೈತೆ ನೋಡ್ಕೊಂಬರ್ರಿ.
ಥರ ಇದೆ. ಗವಿ ಹತ್ರ ಹೋಗಿ ತೋರಿಸ್ತಿದ್ದಾಳೆ. ನೋಡಿ, ಇದೇ ಇರ್ಬೇಕು ಗವಿ. ಈ ಗವಿಯಲ್ಲಿ ಇಳಿದ್ರೆ 1/4 ಗಂಟೆಗೆ ಬೆಟ್ಟದ ಕೆಳಗಡೆ ಹೋಗಿರ್ತೀವಿ ನಾವು. ಇದೇ ಗವಿ. ನೆಕ್ಸ್ಟ್ ಟೈಮ್ ನಾವು ಫ್ರೆಂಡ್ಸ್ ಬಂದಾಗ ಈ ಗವಿಯಲ್ಲಿ ಹೋಗೋ ಪ್ರಯತ್ನ ಮಾಡ್ತೀವಿ. ಇವಾಗ ಆಗಲ್ಲ. ನೋಡಿ, ಬಂಡೆಗಳು ಎಷ್ಟು ಕಟ್ಟಾಗಿದೆಯಲ್ಲ. ಇದೇ ಬಂಡೆ ಇದೆ. ಇದೇ ಬಂಡೆ. ಇದೇ ಬಂಡೆ ಆಗಿದೆ. ಕೋಟೆ ಬಂಡೆ ಇದೆ. ಬ್ಯಾಟರಿ ಇದೆ. ಇದೆಲ್ಲ ವಾಟ್ಸಪ್. ಈಗ ಕೋಟೆ ಅದರೊಳಗೆ ಹೋಗ್ಬೇಕು. ಟಾಪಲ್ಲಿ ಒಂದು ದೇವಸ್ಥಾನ ಹತ್ರ ಇದೆ, ತೋರಿಸ್ತೀನಿ ಬನ್ನಿ. ಇದು ದೇವಸ್ಥಾನ, ತೋರಿಸ್ತೀನಿ. ಇದು ದೇವಸ್ಥಾನ. ಗರ್ಭಗುಡಿನ ನಾಶ ಮಾಡಿದ್ದಾರೆ. ಇದು ಗರ್ಭಗುಡಿ. ಗೋಡೆ ಇಲ್ಲ, ಗೋಡೆ ಬಿದ್ದೋಗಿದೆ. ವಿಗ್ರಹನೂ ಇಲ್ಲ, ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ದೇವಸ್ಥಾನ ದ್ವಾರಪಾಲಕರು ಇಬ್ರು ಇದ್ದಾರೆ. ಮೇಲ್ಗಡೆ ಗಜಲಕ್ಷ್ಮಿ, ವಿಷ್ಣು ದೇವಸ್ಥಾನ ಇರ್ಬೇಕಿದೆ. ನೋಡಿ, ಎರಡು ಏನು ರೌಂಡ್ ಆಗಿ ಶೇಪ್ ಮಾಡಿದ್ದಾರೆ ನೋಡಿ. ಇದೇನಕ್ಕೆ ಅಂದ್ರೆ ಸೈನಿಕರಿಗೆ ಮುದ್ದೆ ತೋರ್ಸೋದು, ಮುದ್ದೆಗಳನ್ನ ತೊಳಸ್ತಾ ಇರಂತೇಳಿ ಗುಂಡಾಗಿ. ನೋಡಿ, ಇದೇ ಜಾಗದಲ್ಲಿ ಮುದ್ದೆ ತೋರಿಸ್ತಾ ಇದ್ರು. ಹಂಗೆ ಲೆಫ್ಟ್ ಅಲ್ಲಿ ಇಲ್ಲೊಂದು ರೂಮ್ ಇದೆ, ಏನಂತ ನೋಡೋಣ ರೂಮ್. ಇದು ಮೋಸ್ಟ್ಲಿ ಉಗ್ರಾಣ ಅಂದ್ರೆ ಗೋಡನ್, ದವಸ ಧಾನ್ಯ ಸ್ಟೋರ್ ಮಾಡ್ತಾ ಇದ್ದ ಜಾಗ ಇದು ನೋಡಿ. ಉಗ್ರಾಣ ಇದು. ಪಕ್ಕದಲ್ಲಿ ಇನ್ನೊಂದು ಇದೆ, ತೋರಿಸ್ತೀನಿ ಬನ್ನಿ.
ಇದು ಉಗ್ರಾಣ ನೋಡಿ, ಕಪ್ಪೆಗಳು ನೋಡಿ ಹೆಂಗಿದೆ ಮೇಲೆ, ಸಿಕ್ಕಾಪಟ್ಟೆ ಸ್ಮೆಲ್ಲು ಒಳಗಡೆ. ಕಪ್ಪೆಗಳು ತುಂಬಿಟ್ಟವೆ ಒಳಗಡೆ. ನೀರಿನ ಹೊಂಡ ಐತೆ ನೋಡಿ, ಒಳ್ಳೆ ನೀರು ನೋಡಿ, ನೀರು ಚೆನ್ನಾಗಿದೆ, ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇದೆ ನೋಡಿ, ನೀರು ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ.